ರೈತರ ಶ್ರೇಯೋಭಿವೃದ್ಧಿಗಾಗಿ 5ನೇ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯವನ್ನು ರೂಪಿಸುವುದರಲ್ಲಿ ಮಹತ್ತರ ಪಾತ್ರ ವಹಿಸಿರುವ ನಮ್ಮ ಮಂಡ್ಯ ಜಿಲ್ಲೆಯ ಧೀಮಂತ ನಾಯಕ ಸನ್ಮಾನ್ಯ ಕೃಷಿ ಸಚಿವರಿಗೆ ಹಾಗೂ ಇದಕ್ಕೆ ಸಹಕಾರ ನೀಡಿದಂತ ನಮ್ಮ ನೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಚಿರಋಣಿಯಾಗಿರುತ್ತದೆ. ನಿಮ್ಮ ಕನಸಿನಂತೆ ನಾವು ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತೇವೆ ಎಂದು ಪ್ರಮಾಣೀಕರಿಸುತ್ತಾ ಈ ಚೊಚ್ಚಲ ಕೃಷಿ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮ ಕೃಷಿ ಸಚಿವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯನವರು, ಶಾಸಕರು, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ, ಇವರನ್ನು ವಿನಂತಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ, ಕೃಷಿ ಸಚಿವರಾದಂಥ ಹಿರಿಯರು ಆದಂಥ ಚಲುವರಾಯಸ್ವಾಮಿ ಅವರೇ, ಹಾಗೂ ಹಿರಿಯರು ಆದಂಥ ಶಾಸಕರು ಆದಂಥ ನರೇಂದ್ರ ಸ್ವಾಮಿ ಅವರೇ, ಹಾಗೂ ಹಿರಿಯರು ಶಾಸಕರಾದಂಥ ರಮೇಶ್ ಬಂದಿಸಿಡೇಗೌಡ್ರೆ, ಮಿತ್ರರು ಶಾಸಕರಾದಂಥ ರವಿಕುಮಾರ್ ಗಣಿಗ ಅವರೇ, ಹಾಗೂ ಶಾಸಕರಾದಂಥ ಮಧು ಮಾದೇಗೌಡ್ರೆ ಹಾಗೂ ದಿನೇಶ್ ಗುಳಿಗೌಡ್ರೆ, ಹಾಗೂ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗಿರುವಂಥ ಎಲ್ಲ ರೈತರೇ, ಮಾಧ್ಯಮ ಮಿತ್ರರೇ, ಸುತ್ತಮುತ್ತಲಿನಿಂದ ಮತ್ತು ಬೇರೆ ಜಿಲ್ಲೆಗಳಿಂದ ಬಂದ ಎಲ್ಲ ರೈತರೇ, ಮೊದಲನೇದಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕೃಷಿ ಸಚಿವರಿಗೆ ಈ ಏನು VC ಫಾರ್ಮಲ್ಲಿ ವಿಶ್ವವಿದ್ಯಾನಿಲಯನ ಮಾಡಿಸಿರೋದಕ್ಕೆ ಮೊದಲನೇದಾಗಿ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಕಷ್ಟಪಟ್ಟು ಈ ಭಾಗಕ್ಕೆ ಒಂದು ವಿಶ್ವವಿದ್ಯಾಲಯನ ತಂದು ಕೊಟ್ಟಿರೋದಕ್ಕೋಸ್ಕರ ಅವರ ಶ್ರಮ ತುಂಬ ಇದರಲ್ಲಿ ಇದೆ ಅಂತ ಹೇಳ್ತಾ, ಜೊತೆಗೆ ಇಲ್ಲಿ ಕೃಷಿ ಮೇಳದಲ್ಲಿ ನಿಮಗೆ ಗೊತ್ತಿರೋಂಗೆ ಎಲ್ಲ ಥರದ ತಂತ್ರಜ್ಞಾನಗಳನ್ನು, ಹೊಸ ಯಾವ ಥರ ಬೆಳೆಗಳನ್ನು ಬೆಳಿಬೇಕು, ಈ ನಿಟ್ಟಿನಲ್ಲಿ ಹಲವಾರು ಡೆಮೋಗಳನ್ನು ಆಯೋಜನೆ ಮಾಡಿದ್ದಾರೆ. ಈಗ ನಮ್ಮ ದೇಶದಲ್ಲಿ ನಮಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಇರೋಂಥದ್ದು ಮೊದಲನೆಯದು ನಮ್ಮ ಮಣ್ಣಿನ ಫಲವತ್ತತೆನ ಕಳ್ಕೊತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಬೆಳೀತಿರೋ ಬೆಳೆಯ ಪದ್ಧತಿಗಳನ್ನು ಯಾವ ಥರ ಮಾಡ್ಕೊಬಂದಿದ್ದೀವಿ, ಅದನ್ನು ಬದಲಾವಣೆ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನದ ಗುಣಮಟ್ಟನ ಮೇಲಕ್ಕೆ ಎತ್ತಕ್ಕೆ ಸಾಧ್ಯ ಇಲ್ಲ. ಇದು ಮೊದಲನೇದಾಗಿ ತಾವೆಲ್ಲ ಇಲ್ಲಿ ಹೊಸ ತಳಿಗಳಿದೆ, ಯಾವ ತಳಿಯಲ್ಲಿ ಕಮ್ಮಿ ನೀರನ್ನು ಬಳಸಬೇಕು, ಯಾವ ಥರ ನೀರನ್ನು ಬಳಸಬೇಕು ಅನ್ನೋದ್ರ ಬಗ್ಗೆನೂ ಸುಮಾರು ತಳಿಗಳನ್ನು ಇವಾಗ ನಾವೇ ನೋಡ್ಕೊಂಡು ಬಂದಿದ್ದೀವಿ. ದಯವಿಟ್ಟು ಎಲ್ಲ ಈ ಅಂಶಗಳನ್ನು ಅರ್ಥ ಮಾಡ್ಕೊಂಡು ಬರೀ ಇಲ್ಲಿ ನೋಡ್ಕೊಂಡು ಹೋಗೋದು ಒಂದೇ ಅಲ್ಲ, ಇದನ್ನು ನಮ್ಮ ಜಮೀನುಗಳಲ್ಲಿ ನಾವು ಯಾವ ಥರ ಅದನ್ನು ಅಳವಡಿಸ್ಕೊಂಡು ನಮ್ಮ ಜೀವನದ ಗುಣಮಟ್ಟನ ಮೇಲಕ್ಕೆತ್ತೀವಿ ಅನ್ನೋದ್ರ ಬಗ್ಗೆ ಅತಿ ಹೆಚ್ಚು ಗಮನ ಕೊಡಬೇಕು ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ಕೊತಿದ್ದೀವಿ. ಈಗ ಮನೆ ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರು ಮಾತಾಡ್ಬೇಕಾದ್ರು ಫ್ರಾಮ್ ಲ್ಯಾಬ್ ಟು ಲ್ಯಾಂಡ್ ಅಂತ, ಅಂದರೆ ಇಲ್ಲಿ ಸಂಶೋಧನೆ ಆಗೋದು ಹೆಚ್ಚುಗಾರಿಕೆ ಎಲ್ಲ ಇಲ್ಲಿಂದ ಆಗಿ ರೈತರಿಗೆ ಉಪಯೋಗ ಎಷ್ಟಾಯ್ತೈತೆ ಅನ್ನೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಆಗಬೇಕಾಗಿರೋಂಥ ಕೆಲಸ. ಅದಕ್ಕೆ ದಯವಿಟ್ಟು ತಾವೆಲ್ಲ ಅತಿ ಹೆಚ್ಚು ಗಮನ ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀನಿ. ಇದರಿಂದ ಹವಾಮಾನ ವೈಪರೀತ್ಯದಿಂದ ಆಯ್ತಿರೋಂಥ ಸಮಸ್ಯೆಗಳಿದೆ, ಅದಕ್ಕೂ ತಳಿಗಳನ್ನು ರೆಡಿ ಮಾಡಿರೋಂಥದ್ದು ಈ ಭಾಗದಲ್ಲಿ ಈ VC ಫಾರ್ಮಲ್ಲಿ ಮತ್ತು ಬೇರೆ ಕಡೆ ಮಾಡಿರೋಂಥದ್ದು ನಿಮಗೆ ಡಿಸ್ಪ್ಲೇಯಲ್ಲಿದೆ. ಎರಡನೇ ಏನಂದರೆ ದೊಡ್ಡ ಸಮಸ್ಯೆ ಏನಂದರೆ ರೈತ ಬಿಟ್ಟು ರೈತನ ಮೇಲೆ ಅವಲಂಬಿತರಾಗಿರೋಂಥ ಎಲ್ಲರೂ ಜೀವನನೂ ಚೆನ್ನಾಗಿದೆ, ಆದರೆ ರೈತನ ಜೀವನ ಗುಣಮಟ್ಟ ಮೇಲಕ್ಕೆ ಹೋಯ್ತಾ ಇಲ್ಲ. ಅದನ್ನು ಸುಧಾರಣೆ ಮಾಡಬೇಕಾಗಿರೋಂಥದ್ದು ನಮ್ಮೆಲ್ಲರ ಕರ್ತವ್ಯ. ನೀವುಗಳುವೆ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ಬೆಳೆನ ಬೆಳೀರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಅದ ನಂತರ ಅತಿ ಹೆಚ್ಚು ಈಗ ನಾವು ಮನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ ಇವಾಗ ಮಾತಾಡಬೇಕಾದ್ರೆ ಹೇಳ್ತಾ ಇದ್ದೆ, ನಾವು ಏನು ಕೋಆಪರೇಟಿವ್ ಸೊಸೈಟಿಗಳೇನು ಕೃಷಿ ಸಹಕಾರ ಪತ್ತಿನ ಸಂಘಗಳೇನಿದೆ, ಪ್ಯಾಕ್ಗಳು, ಇದಕ್ಕೆ ಅತಿ ಹೆಚ್ಚು ಗಮನ ಹರಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಈಗ ನಿಮಗೆ ಗೊತ್ತಿರೋಂಗೆ ಎಲ್ಲ ಪ್ಯಾಕ್ಗಳಲ್ಲಿ ಅವ್ಯವಹಾರಗಳು ನಡೆದು ಸುಮಾರು ಕಡೆ ಸರಿಯಾಗಿ ನಡೀತಾ ಇಲ್ಲ. ಎಲ್ಲ ಕಡೆ ನೀವು ನೋಡಿದ್ರೆ 64 ಎನ್ಕ್ವೈರಿ ಅದು ಇದು ನಡೀತಾ ಇರ್ತದೆ. ಆದರೆ ಯಾವ ಥರ ನಾವು ಕೃಷಿ ಸಹಕಾರ ಪತ್ತಿನ ಸಂಘಗಳ ಮೂಲಕ ನಮ್ಮ ಸಮುದಾಯ ಅದ್ರ ಜೊತೆಗೆ ರೈತರನ್ನ ಮೇಲಕ್ಕೆ ಎತ್ತಬಹುದು ಅನ್ನೋದಕ್ಕೆ ಅದೊಂದು
ನಿಜವಾಗ್ಲೂ ಒಳ್ಳೆಯ ಒಂದು ಸಂಸ್ಥೆ. ಅದನ್ನು ದಯವಿಟ್ಟು ಅತಿ ಹೆಚ್ಚು ಒತ್ತು ಕೊಡಿ. ಅಲ್ಲಿ ಏನು ಬೆಳೆ ಬೆಳೀತಾ ಇದ್ದೀರಿ, ಮತ್ತೆ ಅದ್ರ ಈ ಬರೀ ನಾವೀಗ ಸಾಲ ಇಸ್ಕೊತಾ ಇದ್ದೀವಿ, ಗೊಬ್ಬರ ತಗೋತಾ ಇದ್ದೀವಿ, ಅಕ್ಕಿ ಕೊಡ್ತಾ ಇದ್ದೀವಿ, ಅದು ಬಿಟ್ಟರೆ ಇನ್ನೇನೂ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ನಾವು ಸೊಸೈಟಿ ಡೈರೆಕ್ಟರ್ಗಳು ಎಲ್ಲ ಸೇರ್ಕೊಂಡು ಮತ್ತೆ ಎಲ್ಲ ಷೇರ್ದಾರರುಗಳು, ರೈತರು ತಾವೆಲ್ಲ ಅದರಲ್ಲಿ ಭಾಗವಹಿಸಿ ಯಾವ ರೀತಿ ನಮ್ಮ ಬೆಳೆಗಳಿಗೆ ಬೆಂಬಲ ಬೆಲೆ ಸ್ಥಳೀಯವಾಗೇ ಸಿಗ್ಬೋದು ಅನ್ನೋದ್ರ ಬಗ್ಗೆ ದಯವಿಟ್ಟು ಆಸಕ್ತಿ ವಹಿಸಿ. ಅದ್ರ ಜೊತೆಗೆ ನಾವು ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ನಾವುಗಳು ಅಲ್ಲಿ ಉಪ ಉತ್ಪನ್ನಗಳನ್ನು ನಾವು ಮಾಡಬೇಕು. ಇದೊಂದು ಎಕ್ಸಾಂಪಲ್ ಇಲ್ಲಿ ತುಂಬ ಖುಷಿ ಆಯ್ತು. ಇಲ್ಲಿ ನಮಗೆ ಟೇಬಲ್ ಮೇಲೆ ಎಲ್ಲ ಇಟ್ಟಿರೋಂಥದ್ದು ಸಿರಿ ಸಮೃದ್ಧಿ ಅಂತ ಒಂದು ಬಾಕ್ಸಲ್ಲಿ ಎಲ್ಲ ಇದು ಚಕ್ಲಿ, ಕೋಡ್ಬಳೆ ಇವನ್ನೆಲ್ಲ ಹಾಕಿ ನಮ್ಗೆ ಇಲ್ಲಿ ಟೇಬಲ್ ಮೇಲೆ ಇಟ್ಟಿದ್ರು. ತಿಂತಾ ಇದೀವಿ, ಎಲ್ಲ ತುಂಬ ಚೆನ್ನಾಗಿದೆ. ಇದು ಈಗೇನಾಗಿದೆ, ಇದು ಹಿಂದೆ ತಿರುಗಿಸಿ ನೋಡಿದೆ ಎಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ. ಚಿತ್ತಾಳಮ್ಮ ಹೋಮ್ ಪ್ರಾಡಕ್ಟ್ಸ್ ಹೊಳಲು, ವರಲಕ್ಷ್ಮಿ ಹೋಮ್ ಪ್ರಾಡಕ್ಟ್ಸ್ ಚಂದಗಾಲು, ಎರಡೂ ಪಕ್ಕದಲ್ಲೇ ಹಳ್ಳಿಗಳಿರೋಂಥದ್ದು. ಸ್ಥಳೀಯವಾಗಿ ಉತ್ಪನ್ನ ಆಗ್ತೈತೆ, ಸ್ಥಳೀಯವಾಗಿ ನಾವು ಬಳಸ್ತಾ ಇದ್ದೀವಿ. ಯಾವಾಗ ಈ ಒಂದು ಸಿಸ್ಟಮನ್ನು ನಾವು ಬೆಳೆಸ್ಕೊಳಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ತನಕ ನಾವು ನಮ್ಮ ಜೀವನದ ಗುಣಮಟ್ಟನ ಮೇಲಕ್ಕೆ ಎತ್ತಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಸ್ಥಳೀಯವಾಗಿ ಇದು ಪ್ರಾಡಕ್ಟು ಮ್ಯಾನುಫ್ಯಾಕ್ಚರ್ ಆಯಿತು, ದುಡ್ಡು ನಮ್ಮ ಊರಿನ ಸುತ್ತಲೂ ಬಿಟ್ಟು ಹೋಗ್ಲಿಲ್ಲ. ನಮ್ಮ ಊರಿನ ಸುತ್ತಲೇ ನಮ್ಮ ದುಡ್ಡು ಇಲ್ಲೇ ಮಿಕ್ಕತ್ತು. ಇಲ್ಲಿ ನಾವು ಮೈಸೂರಿಗೆ ಹೋಗ್ಲಿಲ್ಲ, ಮಂಡ್ಯಗೆ ಹೋಗ್ಲಿಲ್ಲ, ಬೆಂಗಳೂರಿಗೆ ಹೋಗ್ಲಿಲ್ಲ ಈ ಸ್ವೀಟ್ಗಳನ್ನ ತರಕ್ಕೋಸ್ಕರ. ಏನು ಸರ್ಕ್ಯುಲರ್ ಎಕಾನಮಿ ಅಂತ ಕ್ರಿಯೇಟ್ ಮಾಡ್ತೀವಿ, ಅದನ್ನ ಇಲ್ಲೇ ಇಟ್ಟಿದ್ದೀವಿ, ದುಡ್ಡನ್ನ ಇಲ್ಲೇ ಇಟ್ಟಿದ್ದೀವಿ. ಯಾವಾಗ ಸ್ಥಳೀಯವಾಗಿ ದುಡ್ಡು ಇರ್ತದೆ ಆವಾಗ ನಮ್ಮ ಜೀವನ ಗುಣಮಟ್ಟ ಮೇಲಕ್ಕೆ ಎತ್ತಕ್ಕೆ ಸಾಧ್ಯ. ಆದ್ರಿಂದ ಇದಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟಬೇಕು ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ಕೊತೀವಿ. ಸಮಗ್ರ ಕೃಷಿ ಮೂಲಕ ಸ್ವಾವಲಂಬಿ ಬದುಕನ್ನ ಯಾವ ಥರ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಅಧ್ಯಕ್ಷರ ಭಾಷಣವನ್ನು ನೆರವೇರಿಸಿಕೊಟ್ಟ ಸನ್ಮಾನ್ಯ ಶಾಸಕರಿಗೆ ಧನ್ಯವಾದಗಳು. ಈಗ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾರವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯದ ಸ್ಥಾಪನೆಗೆ ಕಾರಣೀಭೂತರಾದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ.